ಪರಮೇಶ್ವರ್ ಹೇಳಿದ್ದಾರೆ, ತನಿಖೆನೂ ಮಾಡಿಸಲ್ಲ ಕ್ಷಮೆನೂ ಯಾಚಿಸಲ್ಲ ಅಂತ ಹೇಳಿದ್ದಾರೆ. ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ವಕ್ಫ್ ಬೋರ್ಡ್ ಅವಾಂತರಗಳು, ವಕ್ಫ್ ಬೋರ್ಡ್ ಇಂದ ರೈತರಿಗೆ ಆಗ್ತಾ ಇರೋ ಅನ್ಯಾಯಗಳು, ವಕ್ಫ್ ಬೋರ್ಡ್ ಇಂದ ಮಠ ಮಂದಿರಗಳು, ಶಾಲಾ ಕಾಲೇಜುಗಳು ವಕ್ಫ್ ಬೋರ್ಡ್ನ ಆಸ್ತಿ ಆಗಿರೋದರ ವಿರುದ್ಧವಾದಂತಹ ಒಂದು ನಿಲುವಳಿ ಸೂಚನೆಯನ್ನು ನಾನು ಕೊಟ್ಟಿದ್ದೀನಿ. ಇವತ್ತು ಮೋಸ್ಟ್ಲಿ 11 ಗಂಟೆಗೆ ಈ ವಕ್ಫ್ ಬೋರ್ಡಿನ ಅವಾಂತರಗಳು, ಈ ವಕ್ಫ್ ಬೋರ್ಡ್ ಒಂದು ರೀತಿ ದೆವ್ವದ ರೀತಿ ಇಡೀ ರಾಜ್ಯವನ್ನ ವ್ಯಾಪಿಸ್ತಾ ಇದೆ. ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಈಗಾಗಲೇ ಮಾಡಿದ್ದೀರಿ ರಾಜ್ಯಾದ್ಯಂತ. 11 ಗಂಟೆಗೆ ಅದರ ಚರ್ಚೆ ಆಗುತ್ತೆ. ನಿನ್ನೆ ಪಂಚಮಶಾಲಿ ಹೋರಾಟದ ಬಗ್ಗೆ ಗೃಹ ಸಚಿವರು ಕೊಟ್ಟಂತ ಹೇಳಿಕೆ ನಿಜಕ್ಕೂ ಖಂಡನೀಯ. ನಾವೇನು ಅವರಿಗೆ ಮುತ್ತಿಡಬೇಕಾಗಿತ್ತ? ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆಗೆ ಅನ್ನೋ ಹೇಳಿಕೆ ಏನಿದೆ, ಆ ಹೇಳಿಕೆನೆ ಆ ಸಮುದಾಯಕ್ಕೆ ಮಾಡಿದಂತ ಅನ್ಯಾಯ. ಲಾಠಿ ಏಟು, ರಕ್ತ ಬರೋ ರೀತಿ ತಿಂದು ಸ್ವಾಮೀಜಿಗಳ ಬಂಧನ ಇವೆಲ್ಲವನ್ನ ನೋಡ್ತಾ ಇದ್ರೆ ಕಾಂಗ್ರೆಸ್ ಅವರಿಗೆ ಈ ಲಿಂಗಾಯತ ಸಮುದಾಯದ ವೋಟ್ ಮಾತ್ರ ಬೇಕು, ಅವರಿಗೆ ಏಟ್ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಂಗಿದೆ. ವೋಟ್ ಕೊಡುವಾಗ ಈ ಮಾತುಗಳು ಹರಡಲ್ಲ, ಏಟ್ ಕೊಡುವಾಗ ದುರಾಂಕಾರದ ಮಾತುಗಳನ್ನು ಆಡ್ತಾ ಇದ್ದಾರೆ. ರಾಜ್ಯದ ಲಿಂಗಾಯತ ಸಮುದಾಯದವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ, ನಾವು ಬುದ್ಧಿ ಕಲಿಸ್ತೀರಿ ಅಂತ. ಆದಷ್ಟು ಬೇಗ ಈ ಕಾಂಗ್ರೆಸ್ ಅವರಿಗೆ ಬುದ್ಧಿ ಕಲಿಸ್ತೀರಿ ಅಂತ ನಾನು ಕೂಡ ಅವರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಒನ್ ನೇಷನ್ ಒನ್ ಎಲೆಕ್ಷನ್ ಒಳ್ಳೆಯ ಒಂದು ನಿರ್ಧಾರ. ಕೇಂದ್ರ ಸರ್ಕಾರದ ಈ ನಿರ್ಧಾರಕ್ಕೆ ನಾನು ಸ್ವಾಗತ ಮಾಡ್ತೀನಿ. ದೇಶದಲ್ಲಿ 365 ದಿನದಲ್ಲಿ ಪ್ರತಿ ವರ್ಷದಲ್ಲೂ ಒಂದಲ್ಲ ಒಂದು ಎಲೆಕ್ಷನ್ ದೇಶದಲ್ಲಿ ನಡೀತಾನೆ ಇರುತ್ತೆ. ಮತ್ತೆ ಪ್ರತಿ ಬಾರಿನೂ ಕೂಡ ಈ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ 45 ದಿನ ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡಕ್ಕೂ ಆಗಲ್ಲ, ಯಾವುದೇ ಉದ್ಘಾಟನೆಗಳು ಆಗಲ್ಲ. ಮತ್ತೆ ಪದೇ ಪದೇ ಎಲೆಕ್ಷನ್ ಬರೋದ್ರಿಂದ ಸಾರ್ವಜನಿಕರ ಹಣ ಏನಿದೆ, ಟ್ಯಾಕ್ಸ್ ಪೇಯರ್ಸ್ ಹಣ, ಅದು ದುಂದು ವೆಚ್ಚ ಆಗ್ತದೆ. ಈ ದುಂದು ವೆಚ್ಚವನ್ನ ತಡೆ ಮಾಡಕ್ಕೆ ಮೋದಿ ಅವರು ತೆಗೆದುಕೊಂಡಂತ ನಿರ್ಧಾರ ಒಳ್ಳೆ ನಿರ್ಧಾರ. ಇದನ್ನ ತುಂಬು ಹೃದಯದಿಂದ ಸ್ವಾಗತ ಮಾಡ್ತೀನಿ. ವಿರೋಧ ಪಕ್ಷಗಳು ಕೂಡ ರಾಜಕೀಯವನ್ನ ಬದಿಗಿಟ್ಟು ಅವರು ಕೂಡ ಇದಕ್ಕೆ ಬೆಂಬಲ ಮಾಡಿದ್ರೆ ದೇಶದ ಬೊಕ್ಕಸಕ್ಕೆ, ರಾಜ್ಯದ ಬೊಕ್ಕಸಕ್ಕೆ ಏನ್ ಖರ್ಚಾಗ್ತಾ ಇದೆ ಹಣ, ಅದೆಲ್ಲ ಉಳಿತಾಯ ಆಗ್ತದೆ. ಅದು ಅಭಿವೃದ್ಧಿ ಕಾರ್ಯಗಳಿಗೆ ಉಪಯೋಗ ಮಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಿಂದ ನಾನು ಇವತ್ತು ಸ್ವಾಗತ ಮಾಡ್ತಾ ಇದ್ದೀನಿ.